ಬಸ್ ನಿಲ್ದಾಣದಲ್ಲಿ ಮಹಿಳೆಯ ಚಿನ್ನದ ಸರಗಳ್ಳತನ ಆಗಿದೆ. ಸರವನ್ನ ಕಿತ್ಕೊಂಡು ಮಹಿಳೆಯನ್ನ ಎಳ್ಕೊಂಡು ಹೋಗಿದ್ದಾರೆ ಕಳ್ಳರು. ವಿಜಯಪುರದ ಇಂಡಿ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಆಗ್ಲೇ ಬೆಂಗಳೂರು ಸಮೀಪದಲ್ಲಿ ಆದಂತಹ ಘಟನೆ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಆ ಮಹಿಳೆ ಮೃತಪಟ್ಟಿದ್ದಾರೆ. ಇಲ್ಲಿ ಸರವನ್ನ ಕಿತ್ಕೊಂಡು ಮಹಿಳೆಯನ್ನ ಎಳೆದೊಯ್ದಿದ್ದಾರೆ ಕಳ್ಳರು. ಬಸ್ ಹತ್ತೋಕೆ ಅಂತ ಹೇಳಿ ಮಹಿಳೆ ಹೋಗ್ತಾ ಇದ್ರು. ಆ ಟೈಮ್ನನ್ನೇ ಟಾರ್ಗೆಟ್ ಮಾಡಿದಂತ ಸರಗಳ್ಳರು ಬೈಕ್ನಲ್ಲಿ ಬಂದಿದ್ದಾರೆ, ಸರ ಕದ್ದಿದ್ದಾರೆ. ದೃಶ್ಯ ಸರಿಯಾಗಿದೆ, ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಹೆಚ್ಚಾಗ್ತಿದೆ ಸರಗಳ್ಳರ ಹಾವಳಿ. ಅಂದ್ರೆ ಬಸ್ ಹತ್ತೋಕೆ ಹೋಗ್ತಾ ಇದ್ರು, ಆ ಟೈಮ್ನಲ್ಲಿ ಎಳೆದಿದ್ದಾರೆ. ಸಹಜವಾಗಿ ಆ ಸರದ ಜೊತೆಗೆ ಆ ಮಹಿಳೆನೂ ಸ್ವಲ್ಪ ಮೂವ್ ಆಗಿದ್ದಾರೆ. ಇದು ಸಿಸಿಟಿವಿ ಫುಟೇಜ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಂದ್ರೆ ತರಾತುರಿಯಲ್ಲಿ ಇರ್ತಾರಲ್ಲ, ಬಸ್ ಇನ್ನೇಲಿ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ, ಬಸ್ ಮಿಸ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಅಂಥವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ನೋಡಿ, ಆ ಬಸ್ ಹತ್ತಕ್ಕೆ ಹೋಗ್ತಿದ್ದಾರೆ. ಆ ಸಂದರ್ಭದಲ್ಲಿ ಟೂ ವೀಲರ್ನಲ್ಲಿ ಬಂದಿದ್ದಾರೆ. ಬೈಕ್ನಲ್ಲಿ ಬಂದಂಥ ದುಷ್ಕರ್ಮಿಗಳು ಆ ಮಹಿಳೆ ಚಿನ್ನದ ಸರಕ್ಕೆ ಕೈ ಹಾಕಿದ್ದಾರೆ, ಅದನ್ನ ಕದ್ದು ಪರಾರಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಪಾಪ ಆ ಮಹಿಳೆ ನನ್ನ ಚಿನ್ನದ ಸರ ಕದ್ಕೊಂಡು ಹೋದ್ರು ಅಂತೇಳಿ ಆ ಬೈಕ್ ಹಿಂದೆ ಓಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಯಾವ್ಯಾವ ರೀತಿ ಸ್ಕೆಚ್ ಹಾಕ್ತಾರೆ ಸರಗಳ್ಳರು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇದು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಆ ಮಹಿಳೆ ಬಸ್ ಹತ್ತೋದನ್ನ ಒಂದು ಅರ್ಜೆನ್ಸಿಯನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಕಳ್ಳರು. ಇತ್ತೀಚೆಗೆ ಮತ್ತೆ ಸರಗಳ್ಳತನ ಪ್ರಕರಣನೂ ಜಾಸ್ತಿ ಆಗ್ತಿದೆ ಅಂತೇಳಿ ಜನ ಆರೋಪ ಮಾಡ್ತಿದ್ದಾರೆ. ಸೊ ಈಗ ಆ ಕಳ್ಳರನ್ನ ಪತ್ತೆ ಹಚ್ಚುವಂತ ಕಾರ್ಯ ಯಾವ ತರ ನಡೀತಾ ಇದೆ? ಶರ್ಮಿತಾ, ನಿನ್ನೆ ಒಂದೇ ದಿನ ವಿಜಯಪುರ ಜಿಲ್ಲೆಯ 2 ತಾಲೂಕುಗಳಲ್ಲಿ ಈ ರೀತಿ ಪ್ರಕರಣ ಕಂಡು ಬರುವಂಥದ್ದು. ಒಂದು ಆಲ್ಮೇಲದಲ್ಲಿ, ಮತ್ತೊಂದು ಇಂಡಿಯಲ್ಲಿ. ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಆಲ್ಮೇಲದಲ್ಲಿ ಮಹಿಳೆ ಇನ್ನೇನು ಬಸ್ ಹತ್ತಕ್ಕೆ ಹೋಗ್ಬೇಕು ಅನ್ನೋ ಸಮಯದಲ್ಲಿ ಹಿಂದ್ಗಡೆಯಿಂದ ಬಂದು ಚಿನ್ನದ ಸರವನ್ನ ಕತ್ಕೊಂಡು ಪರಾಗ್ತಾರೆ. ಮಹಿಳೆ ಅದ್ರ ಹಿಂದ್ಗಡೆ ನೋಡೋಗ್ತಾರೆ. ಇನ್ನೊಂದು ದೃಶ್ಯದಲ್ಲಿ ಇಂಡಿಯಲ್ಲಿ ಆಗಿರುವಂಥದ್ದು. ಇಂಡಿಯಲ್ಲಿ ಸಹಿತ ಅದೇ ರೀತಿ ಮಹಿಳೆ ಅವ್ರ ಕುಟುಂಬ ಸದಸ್ಯರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಅವಾಗ ಅವ್ರು ಬಂದು ಚಿನ್ನದ ಸರವನ್ನು ಕಿತ್ಕೊಂಡಾಗ ಮಹಿಳೆಯನ್ನು ಸಹಿತ ಸ್ವಲ್ಪ ದೂರ ಎಳ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯ ಪ್ರಕರಣಗಳು 2 ನಿನ್ನೆ ಒಂದೇ ದಿನ ನಡೆದಿರುವಂಥದ್ದು. ಈಗ ಪೊಲೀಸರು ಸಹಿತ ಅವ್ರ ಬಗ್ಗೆ ತನಿಖೆ ನಡೆಸಿದ್ರೆ, ಯಾಕಂದ್ರೆ 2 ಕಡೆ ಒಬ್ಬರೇ ಇದ್ರ ಅಥವಾ ಬೇರೆ ಬೇರೆ ಇದ್ರ ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಇದು ಗಡಿ ತಾಲೂಕು, 2 ಸಹಿತ ಗಡಿ ತಾಲೂಕು. ಒಂದು ಮಹಾರಾಷ್ಟ್ರದ ಗಡಿ ಅಂತ ಇರುವಂಥದ್ದು ಇಂಡಿ ತಾಲೂಕು, ಮತ್ತೆ ಇನ್ನೊಂದು ಕಲಬುರಗಿ ಜಿಲ್ಲೆಗೆ ಗಡಿ ಇರುವಂಥದ್ದು ಆಲ್ಮೇಲ್ ತಾಲೂಕು. ಸೊ 2 ತಾಲೂಕು ಬಸ್ ನಿಲ್ದಾಣದಲ್ಲೇ ಈ ರೀತಿ ಪ್ರಕರಣ ಆಗಿರೋದ್ರಿಂದಾಗಿ, ಮತ್ತೆ ನಿನ್ನೆನೂ ಮದುವೆ ಸೀಸನ್ ನಿನ್ನೆ ಜಾಸ್ತಿ ಇರೋ ಕಾರಣದಿಂದಾಗಿ ಮಹಿಳೆಯರ ಸಂಖ್ಯೆ ಸಹಜವಾಗಿ ಜಾಸ್ತಿ ಇತ್ತು. ಮದುವೆಗೆ ಹೋಗ್ತಿರ್ಬೇಕಾದ್ರೆ ಬಹುತೇಕ ಆಭರಣಗಳನ್ನ ಹಾಕೊಂಡು ಹೋಗ್ತಾರೆ ಅನ್ನೋದು ಈ ಕಳ್ಳರಿಗೂ ಒಂದು ಮಾಹಿತಿ ಇರುತ್ತೆ. ಅದೇ ಅದಾದ್ಮೇಲೆ ಅವರು ಬಸ್ ನಿಲ್ದಾಣದಲ್ಲೇ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿ ಮಾಡಿರುವಂಥದ್ದು. ಶರ್ಮಿತಾ, ಅಂದ್ರೆ ಇದು ಒಂದೇ ಜಾಲ ಮಾಡಿರೋದಾ ಅಥವಾ ಬೇರೆ ಬೇರೆ ಗುಂಪು ಮಾಡಿರೋದಾ? ಅದ್ರ ಬಗ್ಗೆ ಏನಾದ್ರೂ ಪ್ರಾಥಮಿಕವಾಗಿ ಮಾಹಿತಿ? ಶರ್ಮಿತಾ, ಈಗ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಿಸಿಟಿವಿ ಆಧಾರದ ಮೇಲೆ ನೋಡೋಕೆ 2 ಒಂದೇ ರೀತಿ ಇರೋದ್ರಿಂದ, ಮತ್ತೆ 2 ಬೈಕ್ಗಳಲ್ಲಿ ಸೇಮ್ ಇರೋದ್ರಿಂದಾಗಿ ಒಂದೇ ಜಾಲನ ಇಲ್ಲಿ ಮಾಡ್ಕೊಂಡು ಆ ಕಡೆ ಹೋಗಿದ್ಯಾ ಅನ್ನೋದ್ರ ಬಗ್ಗೆ ಸಿಸಿಟಿವಿಯನ್ನ ದಾಖಲೆಗಳೀಗ ಪೊಲೀಸರು ಪರಿಶೀಲನೆ ಮಾಡ್ತಾ ಇರೋದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಗುರುರಾಜ್.